ನಮಸ್ಕಾರ. ಧಾರ್ಮಿಕ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಶ್ರೀ ಭಾಗವತ್ ಮಹಾಪುರಾಣದ ಬಗ್ಗೆ ಹೇಳುತ್ತೇನೆ. ಶ್ರೀ ಭಾಗವತ್ ಮಹಾಪುರಾಣ ಮೊದಲು ಕೇಳಿದ್ದು ಯಾರು ಮತ್ತು ಈ ಭಾಗವತ್ ಕಥೆಯನ್ನು ಯಾರಿಗೆ ಹೇಳಿದರು ಇದರ ಬಗ್ಗೆ ಹೇಳುತ್ತೇನೆ. ಭಾಗವತ್ ಮಹಾಪುರಾಣವು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿದೆ. ಇದರಲ್ಲಿ ಶ್ರೀ ಮಹಾವಿಷ್ಣುವಿನ ವಿವಿಧ ಅವತಾರಗಳು, ಭಕ್ತರ ಚರಿತ್ರೆಗಳು ಮತ್ತು ಮುಖ್ಯವಾಗಿ ಶ್ರೀಕೃಷ್ಣನ ದಿವ್ಯ ಲೀಲೆಗಳು ವರ್ಣಿಸಲಾಗಿದೆ. ಈ ಗ್ರಂಥವನ್ನು ಮಹರ್ಷಿ ವೇದವ್ಯಾಸರು ರಚಿಸಿದ್ದರು. ಆದರೆ ಭಾಗವತವನ್ನು ಲೋಕಕ್ಕೆ ಮೊದಲು ಉಪದೇಶಿಸಿದವರು ಅವರ ಪುತ್ರರಾದ ಶ್ರೀ ಶುಕದೇವ್ ಮಹರ್ಷಿಗಳು, ಅಂದರೆ ಶುಕ್ ಮುನಿಗಳು. ಮೊದಲು ರಾಜ ಪರೀಕ್ಷಿತಗೆ ಬಂದ ಶಾಪ. ರಾಜ ಪರೀಕ್ಷಿತನು ಅರ್ಜುನನ ಪುತ್ರ, ಅಭಿಮನ್ಯುವಿನ ಮಗ. ಪಾಂಡವರ ವಂಶವನ್ನು ಮುಂದುವರಿಸಿದ ಧರ್ಮನಿಷ್ಠೆ ರಾಜನಾಗಿದ್ದನು. ರಾಜ ಪರೀಕ್ಷಿತನು ಒಂದು ದಿನ ಬೇಟೆಗೆ ಹೋಗುತ್ತಾನೆ. ಅವನಿಗೆ ತುಂಬ ಬಾಯಾರಿಕೆ ಮತ್ತು ಆಯಾಸವಾಗುತ್ತದೆ. ಆಗ ಸಮೀಪದಲ್ಲಿದ್ದ ಶಮೀಕ ಮಹರ್ಷಿಗಳ ಆಶ್ರಮಕ್ಕೆ ಹೋಗುತ್ತಾನೆ. ಆದರೆ ಮಹರ್ಷಿಗಳು ಆಳವಾದ ಧ್ಯಾನದಲ್ಲಿದ್ದರು. ಅವರು ರಾಜನನ್ನು ಗಮನಿಸಲಿಲ್ಲ. ಇದರಿಂದ ರಾಜ ಪರೀಕ್ಷಿತನಿಗೆ ಕೋಪ ಬರುತ್ತದೆ. ಅಲ್ಲೇ ಬಿದ್ದಿದ್ದ ಸತ್ತ ಹಾವನ್ನು ತೆಗೆದು ಮಹರ್ಷಿಯ ಕುತ್ತಿಗೆಗೆ ಹಾಕುತ್ತಾನೆ. ಹಾಕಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾಜ ಪರೀಕ್ಷಿತನು ಹೋದ ನಂತರ ಶಮೀಕ ಮಹರ್ಷಿಗಳ ಮಗ ಶೃಂಗಿ ಅವರು ಬರುತ್ತಾರೆ. ತನ್ನ ತಂದೆಯ ಕುತ್ತಿಗೆಗೆ ಸತ್ತ ಹಾವನ್ನು ನೋಡಿ ಕೋಪ ಬರುತ್ತದೆ. ಅವರು ಇಂತಹ ಹೀನ ಕೆಲಸ ಮಾಡಿದವನು 7 ದಿನದಲ್ಲಿ ತಕ್ಷಕ ಎಂಬ ಸರ್ಪದಿಂದ ಕಡೆದು ಸಾಯಬೇಕು ಎಂದು ಶಾಪ ನೀಡುತ್ತಾರೆ. ನಂತರ ಈ ವಿಷಯ ಶಮೀಕ ಮಹರ್ಷಿಗಳಿಗೆ ತಿಳಿಯುತ್ತದೆ. ಅವರು ತುಂಬ ದುಃಖಪಡುತ್ತಾರೆ. ರಾಜನು ತಪ್ಪು ಮಾಡಿದ್ದನು, ಆದರೆ ಇಂತಹ ಕಠಿಣ ಶಿಕ್ಷೆ ನೀಡಬಾರದು ಎಂದು ತನ್ನ ಮಗನಿಗೆ ಹೇಳುತ್ತಾರೆ. ಮುಂದೆ ರಾಜ ಪರೀಕ್ಷಿತನ ವೈರಾಗ್ಯ. ಶಾಪದ ವಿಷಯ ತಿಳಿದ ತಕ್ಷಣ ಪರೀಕ್ಷಿತ ರಾಜನು ರಾಜ್ಯವನ್ನು ತನ್ನ ಮಗ ಜನುಜೇಮಯನಿಗೆ ಒಪ್ಪಿಸುತ್ತಾನೆ. ನಂತರ ತಾನು ಗಂಗಾ ನದಿಯ ತೀರಕ್ಕೆ ಹೋಗುತ್ತಾನೆ. ಇನ್ನು ನನಗೆ ಕೇವಲ 7 ದಿನಗಳ ಆಯುಷ್ಯವಿದೆ. ಈ ಸಮಯದಲ್ಲಿ ಮನುಷ್ಯನು ಏನು ಮಾಡಬೇಕು, ಯಾವ ದೇವರನ್ನು ಸ್ಮರಿಸಬೇಕು, ಮೋಕ್ಷ ಹೇಗೆ ದೊರೆಯುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಿದರು. ಅವನ ಸುತ್ತ ಅನೇಕ ಮಹರ್ಷಿಗಳು, ಋಷಿಗಳು ಮತ್ತು ದೇವರ್ಷಿಗಳು ಸೇರಿದ್ದರು. ಅಷ್ಟರಲ್ಲಿಯೇ ಶುಕ ಮುನಿಗಳ ಆಗಮನವಾಗುತ್ತದೆ. ಅದೇ ಸಮಯದಲ್ಲಿ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಶುಕ ಮುನಿಗಳು ಅಲ್ಲಿಗೆ ಬರುತ್ತಾರೆ. ಅವರಿಗೆ ವಯಸ್ಸಿನ ಭಾವವೇ ಇರಲಿಲ್ಲ. ದೇಹದ ಬಗ್ಗೆ ಯಾವುದೂ ಆಸಕ್ತಿಯೋ ಇರಲಿಲ್ಲ. ಅವರು ಸದಾ ಬ್ರಹ್ಮಜ್ಞಾನದಲ್ಲಿ ನೆಲೆಸಿದ ಮಹಾಯೋಗಿಯಾಗಿದ್ದರು. ಶುಕ ಮುನಿಗಳನ್ನು ಕಂಡು ಎಲ್ಲ ಋಷಿಗಳು ಎದ್ದು ಗೌರವವನ್ನು ಸಲ್ಲಿಸಿದರು. ರಾಜ ಪರೀಕ್ಷಿತನು ಅವರ ಪಾದಗಳಿಗೆ ನಮಸ್ಕರಿಸಿ ವಿನಯದಿಂದ ಕೇಳಿದ್ದನು, ಗುರುದೇವರೇ, ನನಗೆ 7 ದಿನಗಳಲ್ಲಿ ಮರಣ ನಿಶ್ಚಿತವಾಗಿದೆ. ಈ ಅವಧಿಯಲ್ಲಿ ನಾನು ಏನು ಮಾಡಬೇಕು, ಯಾವ ಧರ್ಮವನ್ನು ಆಚರಿಸಬೇಕು, ಮೋಕ್ಷವನ್ನು ಹೇಗೆ ಪಡೆಯಬೇಕು? ಇಲ್ಲಿಂದಲೇ ಭಾಗವತ ಕಥೆಯ ಆರಂಭವಾಗುತ್ತದೆ. ಅದಕ್ಕೆ ಶುಕ ಮುನಿಗಳು ಹೇಳಿದ್ದರು, ರಾಜನೇ, ಮರಣವನ್ನು ನಿಶ್ಚಿತ, ಭಯಪಡಬೇಡ. ಜೀವನ ಕ್ಷಣಿಕ. ಭಗವಂತನ ನಾಮಸ್ಮರಣೆ ಮತ್ತು ಭಾಗವತ ಶ್ರವಣವೇ ಮೋಕ್ಷದ ಮಾರ್ಗ ಎಂದು ಹೇಳುತ್ತಾರೆ. ಹೀಗೆ ಅವರು
7 ದಿನಗಳ ಕಾಲ ನಿರಂತರವಾಗಿ ಶ್ರೀಮದ್ ಭಾಗವತವನ್ನು ರಾಜ ಪರೀಕ್ಷಿತನಿಗೆ ಉಪದೇಶಿಸುತ್ತಾರೆ. ಈ 7 ದಿನಗಳ ಭಾಗವತ ಶ್ರವಣವೇ ಇಂದಿಗೂ ಭಾಗವತ ಸಪ್ತಾಹ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಭಾಗವತದಲ್ಲಿ ಅವರು ಅನೇಕ ಮಹತ್ವದ ಕಥೆಗಳನ್ನು ಹೇಳಿದ್ದರು. ಅದರಲ್ಲಿ ಸೃಷ್ಟಿಯ ಆರಂಭ, ವಿಷ್ಣುವಿನ ವಿವಿಧ ಅವತಾರಗಳು, ಧ್ರುವ ಮಹಾರಾಜನ ಭಕ್ತಿ, ಪ್ರಹ್ಲಾದನ ಭಕ್ತಿ, ಗಜೇಂದ್ರ ಮೋಕ್ಷ, ಅಜಾಮಿಳನ ಉದ್ಧಾರ, ಸಮುದ್ರ ಮಂಥನ, ವಾಮನ ಅವತಾರ, ಶ್ರೀರಾಮನ ಕಥೆ, ಶ್ರೀಕೃಷ್ಣನ ಜನನ, ಬಾಲಲೀಲೆಗಳು, ಗೋವರ್ಧನಗಿರಿ, ಕಂಸವಧೆ, ದ್ವಾರಕಾ ಜೀವನ ಮತ್ತು ಅನೇಕ ದಿವ್ಯ ಲೀಲೆಗಳು ಹಾಗೂ ಉದ್ಧವನಿಗೆ ಶ್ರೀಕೃಷ್ಣ ನೀಡಿದ ಉಪದೇಶ. ಈ ಎಲ್ಲ ಕಥೆಗಳ ಮೂಲಕ ಭಕ್ತಿ, ವೈರಾಗ್ಯ ಮತ್ತು ಜ್ಞಾನವನ್ನು ಶುಕಮುನಿಗಳು ಪರೀಕ್ಷಿತನಿಗೆ ಬೋಧಿಸಿದ್ದರು. 7ನೇ ದಿನ ಏನಾಯಿತು? 7 ದಿನಗಳ ಕಾಲ ಪರೀಕ್ಷಿತನು ಅನ್ನ, ನಿದ್ರೆ ಎಲ್ಲವನ್ನು ಮರೆತು ಭಕ್ತಿಯಿಂದ ಭಾಗವತವನ್ನು ಕೇಳಿದ್ದನು. ಅವನ ಮನಸ್ಸು ಸಂಪೂರ್ಣವಾಗಿ ಶ್ರೀಹರಿಯಲ್ಲಿ ಲೀನವಾಯಿತು. 7ನೇ ದಿನ ತಕ್ಷಕ ಸರ್ಪ ಬಂದು ತನ್ನ ಶಾಪದಂತೆ ರಾಜನಿಗೆ ಕಡಿದಿತ್ತು. ರಾಜ ಪರೀಕ್ಷಿತನ ದೇಹವು ಅಂತ್ಯಗೊಂಡಿತ್ತು. ಅವನು ಭಗವಂತನ ಚರಣಗಳಲ್ಲಿ ಮೋಕ್ಷವನ್ನು ಪಡೆದನೆಂದು ಭಾಗವತವು ತಿಳಿಸುತ್ತದೆ. ಈ ಭಾಗವತ್ ಕಥೆಯ ಸಂದೇಶ: ಕೋಪವು ದೊಡ್ಡ ಅನರ್ಥಕ್ಕೆ ಕಾರಣವಾಗುತ್ತದೆ. ತಪ್ಪು ಮಾಡಿದರೆ ಪಶ್ಚಾತ್ತಾಪ ಮಾಡಿ ಧರ್ಮದ ಮಾರ್ಗ ಹಿಡಿಯಬೇಕು. ಜೀವನ ಅನಿಶ್ಚಿತ, ಆದ್ದರಿಂದ ಪ್ರತಿದಿನ ಭಗವಂತನ ಸ್ಮರಣೆ ಮಾಡಬೇಕು. ಭಕ್ತಿ, ಜ್ಞಾನ ಮತ್ತು ವೈರಾಗ್ಯದಿಂದ ಮೋಕ್ಷ ಸಾಧ್ಯ. ಭಾಗವತ ಶ್ರವಣವು ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಶುಕಮುನಿಗಳು ಕೇವಲ ಕಥೆಗಾರರಲ್ಲ, ಅವರು ಬ್ರಹ್ಮಜ್ಞಾನಿಗಳಾಗಿದ್ದರು. ಅವರ ಮಾತುಗಳಲ್ಲಿ ವೇದಗಳ ಸಾರವಿತ್ತು. ಅವರು ಹೇಳಿದ ಭಾಗವತ ಕಥೆಯಿಂದ ರಾಜ ಪರೀಕ್ಷಿತನಿಗೆ ಮೋಕ್ಷ ದೊರಕಿತ್ತು. ಅಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಮೋಕ್ಷದ ಮಾರ್ಗ ತಿಳಿದಿತ್ತು. ಆದುದರಿಂದ ಇಂದಿಗೂ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಮತ್ತು ಆಶ್ರಮಗಳಲ್ಲಿ ಭಾಗವತ ಸಪ್ತಾಹವನ್ನು ಭಕ್ತಿಯಿಂದ ನಡೆಸಲಾಗುತ್ತದೆ ಹಾಗೂ ಜನರು ಅದನ್ನು ಭಕ್ತಿಯಿಂದ ಕೇಳುತ್ತಾರೆ. ಎಷ್ಟು ಕಷ್ಟಗಳು ಬಂದರೂ ಭಗವಂತನಲ್ಲಿ ಭಕ್ತಿ, ನಾಮಸ್ಮರಣೆ ಮತ್ತು ಸತ್ಸಂಗವನ್ನು ಬಿಡಬಾರದು. ಅದೇ ನಿಜವಾದ ಸುಖ ಮತ್ತು ಮೋಕ್ಷದ ದಾರಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.